Hidden, forever on fire. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪತ್ರಿಕಾಗೋಷ್ಠಿಗೆ ಕೌಂಟೌನ್ ಶುರುವಾಗಿದೆ. ಕೆಲ ಹೊತ್ತಿನಲ್ಲೇ ಸುದ್ದಿಗೋಷ್ಠಿ ನಡೆಸ್ತಾರೆ ರಾಮುಲು ಆಪ್ತ ಸ್ನೇಹಿತ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಪತ್ರಿಕಾಗೋಷ್ಠಿಗೆ ಕೌಂಟೌನ್ ಶುರುವಾಗಿದೆ. ಕೆಲ ಹೊತ್ತಲ್ಲೇ ಪ್ರೆಸ್ ಮೀಟ್ ಮಾಡ್ತಾರೆ ರಾಮುಲು ಆಪ್ತ ಸ್ನೇಹಿತ. ಮಾಜಿ ಸಚಿವ ಶ್ರೀರಾಮುಲು ಆರೋಪಕ್ಕೆ ಸ್ಪಷ್ಟನೆ ಕೊಡ್ತಾರಾ ರೆಡ್ಡಿ? ಸಂಡೂರು ಸೋಲಿಗೆ ಯಾರು ಕಾರಣ ಅನ್ನೋದನ್ನ ಹೇಳ್ತಾರ ಹಾಗಾದ್ರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ? ಕುಚಿಕು ಸ್ನೇಹಿತನ ಜೊತೆಗಿನ ಬಿರುಕಿಗೆ ತೇಪೆ ಹಚ್ತಾರ? ಯಾವ ಒಂದು ಕಾರಣವನ್ನ ಕೊಡ್ತಾರೆ? ರಾಮುಲು ವಿರುದ್ಧವೇ ತಿರುಗಿ ಬಿದ್ದು ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸಕ್ಕೆ ಮುಂದಾಗ್ತಾರ? ವರಿಷ್ಠರಿಗೆ ದೂರು ಕೊಟ್ಟಿದ್ಯಾರು ಅನ್ನೋದನ್ನ ಬಹಿರಂಗಪಡಿಸ್ತಾರ ರೆಡ್ಡಿ? ಜನಾರ್ದನ್ ರೆಡ್ಡಿ ಅವರು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಬಹಳ ಕುತೂಹಲ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಶ್ರೀರಾಮುಲು ಅವರು ಹೇಳಿದ್ದು ನೇರವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆರೋಪ ಮಾಡಿದ್ದು. ಅವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದು. ಬಂಗಾರು ಹನುಮಂತು ಜನಾರ್ದನ್ ರೆಡ್ಡಿ ಸೇರ್ಕೊಂಡು ದೂರು ಕೊಟ್ಟಿದ್ದೀವ್ರೆ, ನನ್ನ ಟಾರ್ಗೆಟ್ ಮಾಡಿದ್ದಾರೆ, ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಜನಾರ್ದನ್ ರೆಡ್ಡಿ ಮುಂದಾಗಿದ್ದಾರೆ ಅಂತೇಳಿ ನೇರವಾಗಿ ಶ್ರೀರಾಮುಲು ಆರೋಪವನ್ನ ಮಾಡಿದ್ರು. TV5 ಜೊತೆ ಕೂಡ ಮಾತಾಡಿದ್ರು ಅವರು. ಹಾಗಾಗಿನೇ ಜನಾರ್ದನ್ ರೆಡ್ಡಿ ಕರೆದಿರುವಂತಹ ಇವತ್ತಿನ ಸುದ್ದಿಗೋಷ್ಠಿ ಬಹಳ ಇಂಪಾರ್ಟೆಂಟು. ಅಂದ್ರೆ ಇಬ್ಬರು ಆಪ್ತ ಸ್ನೇಹಿತರು ಈಗ ದೂರ ಕುಚುಕು ಸಂಬಂಧ ಹಳಿಸುವಾಗಿದೆ ಕಂಪ್ಲೀಟ್ ಆಗಿ. ಜನಾರ್ದನ್ ರೆಡ್ಡಿ ಅವರ ಒಂದು ಸಮರ್ಥನೆ ಹೇಗಿರುತ್ತೆ ಹೈಕಮಾಂಡ್ಗೆ? ಹಾಗಾದ್ರೆ ದೂರು ಕೊಟ್ಟಿದ್ಯಾರು ಅದನ್ನ ಬಹಿರಂಗಪಡಿಸ್ತಾರ? ಬಳ್ಳಾರಿ ಬಿಜೆಪಿಯಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಅತ್ಯಾಪ್ತರಿಬ್ಬರು ಈಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗಿದ್ದಾರೆ. ಮೊದಲಿದ್ದಂತಹ ಆ ಒಡನಾಟ ಇಬ್ಬರ ನಡುವಿಲ್ಲ. ಹಾಗಾಗಿನೇ ಜನಾರ್ದನ್ ರೆಡ್ಡಿ ಅವರು ಯಾವ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ? ಏನಾದರೂ ಕೌಂಟರ್ ಕೊಡ್ತಾರಾ ಅಥವಾ ಮೊದಲೇ ಉರಿಯೋ ಬೆಂಕಿಗೆ ಮತ್ತೆ ತುಪ್ಪ ಸುರಿತಾರಾ? ಹೊತ್ತಿ ಉರಿತಾ ಇದೆ ಬಿಜೆಪಿಯ ಮನೆ, ಬಿಜೆಪಿ ಅದರಲ್ಲೂ ಬಳ್ಳಾರಿ. ಹಾಗಾಗಿನೇ ಈಗ ಇವರಿಬ್ಬರ ಹೇಳಿಕೆಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಶ್ರೀರಾಮುಲುಗೆ ಅವತ್ತು ಅಗರ್ವಾಲ್ ಅವಮಾನವನ್ನ ಮಾಡಿದ್ದಾರಂತೆ. ವಿಜೇಂದ್ರ ಅವರು ನಗಾಡಿದ್ರು, ನನ್ನ ಬೆಂಬಲಕ್ಕೆ ಬರಲಿಲ್ಲ. ಜನಾರ್ದನ್ ರೆಡ್ಡಿ ತಮ್ಮ ಗುಂಪನ್ನು ಕಟ್ಟಿಕೊಂಡು ಬಳ್ಳಾರಿಯಲ್ಲಿ ಅವ್ರಿಗೆ ಬಂದ ಹಾಗೆ ಓಡಾಡಿಕೊಂಡು ನನ್ನನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾನೇನಾದರೂ ಅಲ್ಲಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದರೆ ನನ್ನ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ, ದಾಖಲಿದೆಯಾ, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ, ಸಾಬೀತು ಮಾಡಿ ಅಂತ ಸವಾಲು ಹಾಕಿದ್ರು ಮಾಜಿ ಸಚಿವ ಶ್ರೀರಾಮುಲು. ಅದಕ್ಕೆ ಜನಾರ್ದನ್ ರೆಡ್ಡಿ ಯಾವ ರೀತಿ ಉತ್ತರ ಕೊಡ್ತಾರೆ? ಯಾಕಂದ್ರೆ ಇಲ್ಲಿ ಒಂದು ಕಾಲದ ಜಿಗರಿ ದೋಸ್ತುಗಳು ಇಬ್ಬರು ಕೂಡ ರೆಡ್ಡಿ ಮತ್ತೆ ರಾಮುಲು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣನ ಹಾಗೆ ನೋಡ್ತಾ ಇದ್ರಂತೆ ಬಿಜೆಪಿಯಲ್ಲಿ. ರಾಮುಲು ಬೆಳೆದಿದ್ದೆ ಜನಾರ್ದನ್ ರೆಡ್ಡಿಯವರ ಗರಡಿಯಲ್ಲಿ. ಆದರೆ ಈಗ ಇವರಿಬ್ಬರ ನಡುವಿನ ಆ ಸಂಬಂಧ ಮೊದಲಿನ ಥರ ಇಲ್ಲ. ಇದು ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಬಳ್ಳಾರಿ ಅನ್ನೋದು ಕಾಂಗ್ರೆಸ್ಮಯ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ನೋಡ್ತಾ ಇದ್ದೀವಿ ಒಂದು ಕಾಲದ ಆಪ್ತ ಗೆಳೆಯರು ಈಗ ನಾನೊಂದು ತೀರಾ ನೀನೊಂದು ತೀರಾ ಆಗ್ಬಿಟ್ಟಿದ್ದಾರೆ. ನೇರವಾಗಿ ರೆಡ್ಡಿ ಮೇಲೆ ರಾಮುಲು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇವರಿಬ್ಬರ ನಡುವಿನ ಆ ಸಂಬಂಧ ಹಳಿಸೋಗಿದೆಯಾ, ಜೀವಂತವಾಗಿದೆಯಾ ಅನ್ನೋದಕ್ಕೆ ರೆಡ್ಡಿಯವರ ಒಂದು ಪ್ರೆಸ್ ಮೀಟ್ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಸಾಧ್ಯತೆಗಳಿದಾವೆ? ಪ್ರಭು, ಮಾಜಿ ಸಚಿವ ಶ್ರೀರಾಮುಲು ಅವರು ಬಳ್ಳಾರಿಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗಿರುವಂತಹ ತಮ್ಮ ಮೇಲಿನ ಆರೋಪಕ್ಕೆ ಇವತ್ತು ಸ್ಪಷ್ಟೀಕರಣವನ್ನು ನೀಡುವುದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸ ಪಾರಿಜಾತದಲ್ಲಿ ಇವತ್ತು ಮಧ್ಯಾಹ್ನ 12 ಕಾಲಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ.
ಇದುವರೆಗೆ ಆಗಿರುವ ಆರೋಪಗಳು ಮತ್ತು ತಮ್ಮ ಮೇಲೆ ಬಂದಿರುವಂತಹ ಗುರುತರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಸ್ಪಷ್ಟೀಕರಣವನ್ನು ಕೊಡಲಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಮತ್ತು ರಾಮುಲು ಅವರು ಹೇಳಿರುವ ವಿಚಾರಕ್ಕೆ ಅವರು ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಈಗಷ್ಟೇ ಸ್ಪಷ್ಟಪಡಿಸಿದ್ದಾರೆ. ರಘು, ಅಂದರೆ ರಾಕೇಶ್, ವಾಸ್ತವವಾಗಿ ನೋಡ್ತಾ ಇದ್ರೆ ಆ ರೀತಿ ಪರಿಸ್ಥಿತಿ ಬಳ್ಳಾರಿ ಬಿಜೆಪಿಯಲ್ಲಿ ನಿರ್ಮಾಣವಾಗಿದೆಯಾ? ರಾಮುಲು ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ ಹಾಗಾದ್ರೆ ರೆಡ್ಡಿ ಕಡೆಯಿಂದ ಅಂತ? ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಹೌದು ಅನ್ನುವಂತ ಉತ್ತರ ಕೆಲವು ಕಡೆಯಿಂದ ಸಿಕ್ಕಿದ್ರು. ಮತ್ತೊಂದು ಕಡೆಯಿಂದ ಅಸ್ತಿತ್ವದ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಶ್ರೀರಾಮುಲು ಅವರು ರೆಡ್ಡಿ ಅವರ ವಿಚಾರದಲ್ಲಿ ಈ ರೀತಿ ಆರೋಪವನ್ನ ಮಾಡಿರಬಹುದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಚುನಾವಣಾ ಹಂತದಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ಹೊರಬೇಕಾಗಿದ್ದಂತಹ ಅವಕಾಶ ಇದ್ರೂ ಕೂಡ ರಾಮುಲು ಅವರನ್ನ ಕಡೆಗಣನೆ ಮಾಡಲಾಗಿತ್ತು. ಪಕ್ಷಕ್ಕೆ ಬಂದ ಬಳಿಕ ಜನಾರ್ದನ್ ರೆಡ್ಡಿ ಅವರಿಗೆ ಹೆಚ್ಚಿನ ಗೌರವವನ್ನ ಕೊಡಲಾಗಿತ್ತು. ಜೊತೆಗೆ ಅವರಿಗೆ ಪಕ್ಷದ ಅಂದ್ರೆ ಜಿಲ್ಲೆಯ ಪ್ರವೇಶಕ್ಕೆ ಅವಕಾಶ ಸಿಕ್ಕಿದ ಬಳಿಕ ಮೊದಲ ಬಾರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಹೊತ್ತವರು ಅದನ್ನ ಸಮರ್ಥವಾಗಿ ನಿಭಾಯಿಸುವುದಕ್ಕೆ ಉಳಿದವರ ವಿಶ್ವಾಸವನ್ನ ಪಡೆದುಕೊಳ್ಬೇಕಿತ್ತು. ಅಂತ ಸಂದರ್ಭದಲ್ಲೂ ಕೂಡ ಅವರು ರಾಮುಲು ಅವರನ್ನ ಪರಿಗಣನೆ ಮಾಡದೆ ಕೇವಲ ತಮ್ಮ ಬಣವನ್ನ ಹಳೆಯ ತಂಡವನ್ನ ನೆಚ್ಚಿಕೊಂಡು ಚುನಾವಣೆಗೆ ಮುಂದಾಗಿ ಹೋದ್ರು. ಸೊ ಈ ಎಲ್ಲ ವಿಚಾರಗಳಿಂದಾಗಿ ರಾಮುಲು ಅವರು ಕೂಡ ವಿಚಲಿತರಾಗಿ ತಮ್ಮದೇ ಸಮುದಾಯದ ವ್ಯಕ್ತಿಯವರನ್ನ ತಮ್ಮ ವಿರುದ್ಧ ತಿರುಗಿ ನಿಲ್ಲುವಂತೆ ಮಾಡಿರುವ ಸನ್ನಿವೇಶವನ್ನ ಬೇಸರಿಸಿಕೊಂಡು ಅದಕ್ಕೆ ಪರ್ಯಾಯವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಆಗಿರುವಂತಹ ಎಲ್ಲ ಡ್ಯಾಮೇಜ್ಗಳಿಗೂ ಇಬ್ಬರು ನಾಯಕರು ಮಾಡುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟ ಉತ್ತರಗಳು ದೊರಕಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಯಾವೆಲ್ಲ ವಿಚಾರಗಳನ್ನು ಮಾತಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಹೌದು, ಆ ರೀತಿ ಆಗ್ತಾ ಇದೆ ಅನ್ನೋದನ್ನು ಕಾರ್ಯಕರ್ತರು ಒಪ್ಕೊಳ್ತಾ ಇದ್ದಾರೆ.